ನಿಖಿಲ್ ಕುಮಾರಸ್ವಾಮಿ ಉಮೇದುವಾರಿಕೆ ಬಳಿಕ ಮಂಡ್ಯ ಅಖಾಡ ಮತ್ತಷ್ಟು ಬಿಸಿಯಾಗಿದೆ. ಸುಮಲತಾ ಅಂಬರೀಶ್ ಪುತ್ರ ಅಭಿಷೇಕ್ ಜೊತೆಗೂಡಿ ಇಡೀ ಕ್ಷೇತ್ರದಲ್ಲಿ ಸಂಚಾರ ನಡೆಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಮಾಜಿ ಶಾಸಕರು ಕಾರ್ಯಕರ್ತರ ವಿಶ್ವಾಸ ಸಂಪಾದಿಸೋದ್ರಲ್ಲಿ ಸಕ್ಸಸ್ ಕಾಣ್ತಿದ್ದಾರೆ. ಮಾಜಿ ಶಾಸಕ ರಾಮು ಸೇರಿ ಹಲವು ಮುಖಂಡರು ಅಧಿಕೃತವಾಗಿ ಈ ಕಡೆ ಪ್ರಚಾರದ ಟೈಮ್ನಲ್ಲಿ ಸುಮಕ್ಕನಿಗೆ ಗುಡ್ ರೆಸ್ಪಾನ್ಸ್ ಸಿಗ್ತಿದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದು ಮಂಡ್ಯದಲ್ಲಿ ಚುನಾವಣಾ ಕಣ ದಿನೇ ದಿನೇ ರಂಗೇರುತ್ತಿದೆ. ಮಂಡ್ಯದಲ್ಲಿ ಸುಮಲತಾ ಹಾಗೂ ನಿಖಿಲ್ ಅಬ್ಬರದ ಪ್ರಚಾರ ಕೈಗೊಂಡಿದ್ದಾರೆ. ಸುಮಲತಾ ಕೆಆರ್ಪೇಟೆಯ ಬೂಕನಕೆರೆ, ಅಕ್ಕಿಹೆಬ್ಬಾಳು, ಆಲಂಬಾಡಿ ಕಾವಲ್ನಲ್ಲಿ ರೋಡ್ ಶೋ ನಡೆಸಿ ಜನರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಪುತ್ರ ಅಭಿಷೇಕ್ ಸೇರಿ ಅಂಬಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ. ಸುಮಲತಾ ಅಂಬರೀಶ್ ಬೂಕನಕೆರೆಗೆ ಆಗಮಿಸುತ್ತಿದ್ದಂತೆ ಅಭಿಮಾನಿ ಬಳಗ ಪಟಾಕಿ ಸಿಡಿಸಿ ಬೈಕ್ ರ್ಯಾಲಿ ನಡೆಸುವ ಮೂಲಕ ಸ್ವಾಗತ ಕೋರಿದ್ರು. ಬಿಜೆಪಿ, ಕಾಂಗ್ರೆಸ್ ಹಾಗೂ ರೈತ ಸಂಘದ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ರೋಡ್ ಶೋ ಉದ್ದಕ್ಕೂ ಅಂಬರೀಶ್ ಹಾಗೂ ಡಿಬಾಸ್ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಸುಮಲತಾ ಅಂಬರೀಶ್ಗೆ ತಾಲೂಕು ಬಿಜೆಪಿ ಅಧ್ಯಕ್ಷ ಬೂಕನಹಳ್ಳಿ ಮಂಜು ಹಾಗೂ ರೈತ ಮುಖಂಡರು ಸಾಥ್ ನೀಡಿದ್ರು. ನಂತರ ಮಾತಾಡಿದ ಸುಮಕ್ಕ, ನಾನು ಒಂಟಿಯಲ್ಲ, ನನ್ನ ಪರ ನನ್ನ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರು. ಇದೇ ಟೈಮ್ನಲ್ಲಿ ನಟ ದರ್ಶನ್ಗೆ ಜೈಕಾರ ಹಾಕಿದ್ದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಏಪ್ರಿಲ್ 18 ಮತದಾನದ ಲಾಠಿ ನಿಮ್ಮ ಕೈಯಲ್ಲಿರುತ್ತೆ, ಅವತ್ತು ಅದನ್ನು ಉಪಯೋಗಿಸಿ ಅಂತ ಕರೆ ನೀಡಿದ್ರು. ಆವತ್ತು ಲಾಠಿ ಯಾರ ಕೈಲಿದೆ? ನಿಮ್ ಕೈಲಿದೆ ಲಾಠಿ. ಆ ಲಾಠಿನ ಉಪಯೋಗಿಸಿ ವೋಟ್ ಹಾಕಿ. ನಿಮ್ಮ ವೋಟೇ ಆ ಲಾಠಿ. ಮಂಡ್ಯ ಜನ ಮುಟ್ಟಾಳರಲ್ಲ, ಮಂಡ್ಯಕ್ಕೆ ಸ್ವಾಭಿಮಾನ ಇದೆ. ನಿಮ್ಮನ್ನ ನಂಬಿ ಸಾಹಸಕ್ಕೆ ಕೈ ಹಾಕಿದ್ದೇನೆ. ನಾನು ಮಾಜಿ ಪ್ರಧಾನಿ, ಹಾಲಿ ಸಿಎಂ, 8 ಶಾಸಕರು, 3 ಮಂತ್ರಿಗಳು, 3 ಪರಿಷತ್ ಸದಸ್ಯರನ್ನ ಎದುರು ಹಾಕಿಕೊಂಡಿದ್ದೇನೆ. ಕೈ ಬಿಡಬೇಡಿ ಅಂತ ಮನವಿ ಮಾಡಿದ್ರು. ಯಾರನ್ನೆಲ್ಲ ನಾನು ಎದುರಿಸ್ತಾ ಇದ್ದೀನಿ, ಯಾರನ್ನೆಲ್ಲ ಎದುರು ಹಾಕೋತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು. ಅಧಿಕಾರದಲ್ಲಿರೋ ಪಕ್ಷ, ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಿ ಮಂತ್ರಿಗಳು, 8 ಜನ MLAಗಳು, 3 ಜನ ಸಚಿವರು, 3 ಜನ MLCಗಳು, ಹಾಲಿ MP, ಇಷ್ಟು ಜನ ಅಲ್ಲದೆ ಕಾಂಗ್ರೆಸ್ ಪಕ್ಷದಿಂದ ಒಂದಷ್ಟು ಧೀಮಂತ ನಾಯಕರು. ಹಂಸ ಶಕ್ತಿ ನನ್ನಲ್ಲಿದೆ. ನನ್ನನ್ನು ನಂಬಿ ನನ್ನ ಕೈ ಬಿಡಬೇಡಿ. ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ಅಷ್ಟೇ. ಈ ಮಧ್ಯೆ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ಸಿಗರ ಆಕ್ರೋಶ ಮುಂದುವರೆದಿದೆ. ಕಳೆದ ನಗರಸಭೆ ಚುನಾವಣೆಯಲ್ಲಿ ಸೋತ ಕಾಂಗ್ರೆಸ್ ಅಭ್ಯರ್ಥಿಗಳು, ಜೆಡಿಎಸ್ ಮುಖಂಡರು ನಾಮಪತ್ರ ಸಲ್ಲಿಕೆ ಟೈಮ್ನಲ್ಲಿ ನಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಅಷ್ಟಕ್ಕೂ ಸುಮಲತಾಗೆ ಆನೆ ಬಲ ಬಂದಂತಾಗಿರುವುದು ಮಾಜಿ ಶಾಸಕ HB ರಾಮು ಬೆಂಬಲದಿಂದ. ಚಲುವರಾಯಸ್ವಾಮಿ ಬಣದಲ್ಲಿ ಗುರುತಿಸಿಕೊಂಡಿರೋ ಮಾಜಿ ಶಾಸಕ ರಾಮು ಸುಮಲತಾರೆ ನಮ್ಮ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡು ಬಹಿರಂಗವಾಗಿ ಸುಮಕ್ಕಾಗೆ ಜೈ ಎಂದಿದ್ದಾರೆ. ನನಗೆ ಬೇರೆಯವ್ರ ವಿಚಾರ ಗೊತ್ತಿಲ್ಲ. ನನಗೆ ವೈಯಕ್ತಿಕವಾಗಿ ಅಂಬರೀಷ್ ಅವರ ಋಣ ನನ್ನ ತಲೆ ಮೇಲಿದೆ. ಬಹುಶಃ ನಮ್ಮಂಥ ಸಾಮಾನ್ಯರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥವರು ಪೂಜೆ ಜಯರಾಮಣ್ಣವರು, ಎಸ್ ಟಿ ಜಯರಾಮಣ್ಣವರು. ಅವರ ಅಕಾಲಿಕ ಮರಣ ನಂತರ ನನ್ನ ಕರ್ಕೊಂಡೋಗಿ ವೇದಿಕೆ ಕೊಟ್ಟು 3 ಬಾರಿ ಬಿ ಫಾರಂ ಕೊಟ್ಟು ನನಗೆ ಸಹಕಾರ ಮಾಡಿದ್ದಾರೆ. ಅಂದಾಗೆ ಮಂಡ್ಯ ಕ್ಷೇತ್ರಕ್ಕೆ ಸುಮಲತಾ ಅಂಬರೀಶ್ ಪರ ನಟ ದರ್ಶನ್ ಏಪ್ರಿಲ್ 2ನೇ ತಾರೀಕಿನಿಂದ ಬರ್ತಾರಂತೆ. ಬೆಂಗಳೂರಲ್ಲಿ ಮಾತಾಡಿದ ಚಾಲೆಂಜಿಂಗ್ ಸ್ಟಾರ್, ಪ್ರಚಾರ ಮಾಡ್ತೀನಿ ಅಂತ ಅಂದೇ ಹೇಳಿದ್ದೀನಿ, ನಾನೇನು ಮಾತಾಡಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ ಅಂದ್ರು. ನಾನು ಅದನ್ನ ಹೇಳಲಿಲ್ಲಮ್ಮ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಈಗಲೂ ಅದನ್ನ ಹೇಳಿ ನಾವು ಇಟ್ಕೊಂಡಿದ್ದು ದರ್ಶನ್ ಅಂತ ಮನೇಲಿ ಇಟ್ರು ಸರ್. ಏನೋ ಎಲ್ರಿಗೂ ನಾನು ಸ್ಟಾರ್ ಪಟ್ಟ ಕೊಟ್ಟರು ಸರ್. ಅವಾಗ ಒಂದು ಚಾಲೆಂಜಿಂಗ್ ಸ್ಟಾರ್ ಕೊಟ್ಟರು ಸರ್. ಇವತ್ತು ದರ್ಶನ್ ಡಿ ಬಾಸ್ ಅಂತ ಕರೆಯೋದು ಅವರೇ ಸರ್. ಅವ್ರು ಕೊಟ್ಟಿರೋ ಪ್ರೀತಿಯ ಭಿಕ್ಷೆ ಸರ್, ಅದನ್ನ ಇಟ್ಕೊಂಡಿರ್ತೀನಿ ಸರ್. ಬಳಿಕ ಡಿ ಬಾಸ್ ಹೆಸರು ನನಗೆ ಅಭಿಮಾನಿಗಳು ಕೊಟ್ಟಿರುವ ಭಿಕ್ಷೆ, ಬೇರೆ ಯಾರೂ ಅಲ್ಲ ಅಂತ ತಮಗೆ ಬಂದ ಟೀಕೆಗಳಿಗೆ ಖಡಕ್ ಉತ್ತರ ಕೊಟ್ಟರು. ಈ ಕಡೆ ಡಿ ಬಾಸ್ ವಿಚಾರದಲ್ಲಿ ಸಿಎಂ ಕುಮಾರಸ್ವಾಮಿ ಮತ್ತೆ ಸಿಡಿಮಿಡಿಗೊಂಡಿದ್ದಾರೆ. ಡಿ ಬಾಸ್ ಬಿರುದು ಅಭಿಮಾನಿಗಳ ಭಿಕ್ಷೆ ಎಂಬ ದರ್ಶನ್ ಹೇಳಿಕೆಗೆ ಬೆಂಗಳೂರಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಡಿ ಬಾಸ್ ಅಂತ 4-5 ಅಭಿಮಾನಿಗಳು ಮಾತ್ರ ಕೊಟ್ಟಿರುವುದು, 6.5 ಕೋಟಿ ಜನರು ಬಿರುದು ಕೊಟ್ಟಿದ್ದಾರಾ? ನಿಖಿಲ್ಗೂ ಯುವರಾಜ ಅಂತ ಬಿರುದು ಕೊಟ್ಟಿದ್ದಾರೆ, ಅವನು ಯುವರಾಜನ ಅಂತ ಕಿಡಿಕಾರಿದ್ರು. ಅದೇ ಟೈಮ್ನಲ್ಲಿ ನಾನು ದುಡಿಮೆಯ ಹೆಸರಲ್ಲಿ ಮತ ಕೇಳ್ತಿದ್ದೀನಿ, ಎಲ್ಲೂ ಅಂಬರೀಶ್ ಹೆಸರು ಬಳಸ್ಕೊಂಡಿಲ್ಲ ಅಂತ HDK ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಟಾಂಗ್ ನೀಡಿದ್ರು. ಎಲ್ಲರಿಗೂ ಸಿನಿಮಾ ನಟರಿಗೆ ಅವರವರದೇ ಆದಂಥ ಅಭಿಮಾನಿಗಳು ಕೊಟ್ಟಿರ್ತಾರೆ. ದೇಶದ 6.5 ಕೋಟಿ ಜನ ಕೊಟ್ಟಿರೋದ, 6.5 ಕೋಟಿ ಜನ ಕೊಟ್ಟಿರೋದಲ್ಲ, ಯಾರೋ 4 ಜನ ಅಭಿಮಾನಿಗಳು ಕೊಟ್ಕೊಂಡಿರ್ತಾರೆ. ಈಗ ನನ್ನ ಮಗನಿಗೂ ಯುವರಾಜ ಅಂತ ಏನೋ ಮಾಡ್ಕೊಂಡಿಲ್ವಾ? ಯುವರಾಜ್ನ ಅವನು, ನನ್ನ ಮಗನೂ ಸಿನಿಮಾದಲ್ಲಿ ಅವನಿಗೂ ಯಾರೋ ಕೊಟ್ಕೊಂಡವ್ರೆ 4 ಜನ. ಹಂಗಂತ ಹೇಳ್ಬಿಟ್ಟು ನಾವೇನೋ ಇದಾಗೋಗಿದ್ದೀವಿ ಅಂತ ಮೆರೆಯೋಕ್ಕಾಯ್ತದ?
ಅಷ್ಟಕ್ಕೂ ಸಂಜೆ ಹೊತ್ತಿಗೆ ಫೇಸ್ಬುಕ್ನಲ್ಲಿ ಸ್ಪಷ್ಟನೆ ನೀಡಿರುವ ದರ್ಶನ್, ಅಭಿಮಾನಿಗಳೇ ತಾಳ್ಮೆ ಕಳೆದುಕೊಳ್ಳಬೇಡಿ, ಯಾರು ಏನೇ ಹೇಳಲಿ ಶಾಂತಿಯುತವಾಗಿರೋಣ, ಗಲಾಟೆ ಬೇಡ ಅಂತ ಅಭಿಮಾನಿಗಳಿಗೆ ಡಿ ಬಾಸ್ ಮನವಿ ಮಾಡಿದ್ದಾರೆ. ಈ ಕಡೆ ಸಂಜೆ ಹೊತ್ತಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಗೆ ಧಾವಿಸಿ ಬಂದಿದ್ದಾರೆ. ನಿಖಿಲ್ ಗೆಲುವಿಗೆ ರಣತಂತ್ರ ರಚನೆ ಸಂಬಂಧ ಶಾಸಕರು, ಮುಖಂಡರ ಜೊತೆ ಸುದೀರ್ಘ ಸಮಾಲೋಚನೆ ನಡೆಸುತ್ತಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಮಾಜಿ ಸಂಸದ ಮಾದೇಗೌಡರ ಮನೆಯಲ್ಲಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಅಷ್ಟಕ್ಕೂ ಅಂಬರೀಶ್ ಪುತ್ರ ಅಭಿಷೇಕ್ ಅಭಿಮಾನಿಗಳ ಮುಂದೆ ಥೇಟ್ ಅಪ್ಪನ ತರ ಸಿನಿಮಾ ಡೈಲಾಗ್ ಹೊಡೆದು ಖುಷಿ ಪಡಿಸುತ್ತಿದ್ದಾರೆ. ಅದೇನೇ ಇರ್ಲಿ, ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುಮಾ ಕ್ಯಾಂಪೇನ್ ಮಾಡ್ತಿದ್ದಾರೆ. ದಿನೇ ದಿನೇ ಸುಮಲತಾರ ವಿಶ್ವಾಸ ಇಮ್ಮಡಿಗೊಳ್ಳುತ್ತಿದೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ MK ಮೋಹನ್ ರಾಜ್, TV5 ಮಂಡ್ಯ.